ಕೂಡ್ಲಿಗಿ ತಾಲೂಕಿನ ಎಸ್ಎವಿಟಿ ಕಾಲೇಜಿನಲ್ಲಿ 11% ಫಲಿತಾಂಶ ಪಡೆದ ಪ್ರೌಢಶಾಲೆಯ ಮುಖ್ಯ ಗುರುಗಳಿಗೆ ಸನ್ಮಾನ ಕಾರ್ಯಕ್ರಮ. ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶವು 95% ಸಾಧನೆ ಮೆರೆಯಲು ಶ್ರಮಿಸಿದ 330ಕ್ಕೂ ಹೆಚ್ಚಿನ ಶಿಕ್ಷಕರನ್ನು ಒಂದೇ ವೇದಿಕೆಯಲ್ಲಿ ಸನ್ಮಾನಿಸುವ ಕಾರ್ಯಕ್ರಮ ಮೇ 25ರಂದು ನಡೆಯಲಿದ್ದು ರಾಜ್ಯದಲ್ಲಿ ವಿಶೇಷವಾಗಿದೆ. ಈ ವರ್ಷದ ಎಸ್ಎಸ್ಎಲ್ಸಿ ಫಲಿತಾಂಶವು ತಾಲೂಕಿನಲ್ಲಿ ಉತ್ತಮ ಸಾಧನೆ ಮಾಡಿರುವುದರ ಹಿಂದೆ ಸರ್ಕಾರಿ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರು, ವಿಷಯವಾರು ಶಿಕ್ಷಕರು ಹೆಚ್ಚಿನ ಆಸಕ್ತಿಯ ಜೊತೆಗೆ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ವಿಶೇಷ ಆಸಕ್ತಿ ತೋರಿಸಿದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರ ಪ್ರೋತ್ಸಾಹ, ಬಿಇಒ ಮೈಲೇಶ್ ಬೇವೂರು ಸೇರಿ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಕ್ರಿಯಾಶೀಲ ಕಾರ್ಯಚಟುವಟಿಕೆಗಳು ತಾಲೂಕಿಗೆ 94% ಫಲಿತಾಂಶ ಲಭಿಸಿದೆ. ವರದಿ ಗುನ್ನಳ್ಳಿ ಶ್ರೀಧರ್, ಸಮೃದ್ಧ ಕರ್ನಾಟಕ ನ್ಯೂಸ್, ಕೂಡಲಗಿ. ಒಂದು ಬಾರಿ ಇಟ್ಟು ನಾನು ಹಿಂದೆ ಹೋದರೆ ಒಳ್ಳೆಯದು. ಯಾಕಂದರೆ ಅತಿ ಗಿಡ್ಡ ಅಂದರೆ ಜನಪ್ರಿಯತೆಯನ್ನು ತಂದುಕೊಂಡಿದ್ದಾರೆ. ಹಾಗೆಯೇ ಪ್ರತಿಯೊಂದು 620 ಮತ್ತು ಲಕ್ಷ್ಮಿಯ 620 ಲಕ್ಷ್ಮಿಯ ಬೆಂಗಳೂರಿನ ಸಾರ ಒಂದು ಅಕಾಡೆಮಿಯಲ್ಲಿ ಈಗ ಹೋಗುವುದರಿಂದ ಜೊತೆಗೆ ಅವರ ಮಗನಾಗಿರ್ತಕ್ಕಂಥ ಅಲ್ಮಾಸ್ ಬಾನು ಅವರು ಸಹ 619 ಪಡೆದುಕೊಂಡಿದ್ದಾರೆ. ಹಾಗೆಯೇ ಭವ್ಯಶ್ರೀ ಜಿ ಪತಿಯಪ್ಪ, ತಂದೆ ಪತಿಯಪ್ಪ 618 ಅಂಕಗಳು ಜಿಎಸ್ಎಸ್ ಇದೆ. ನೋಡಿ, ಭವ್ಯಶ್ರೀ ಅವರ ತಂದೆ ಹೆಸರು ಪತಿಯಪ್ಪ, ಆ ಶಾಲೆಯ ಮುಖ್ಯಗಳ ಹೆಸರು ಪತಿಯಪ್ಪ. ಬಹಳ ಅದ್ಭುತವಾಗಿ ಪೋಷಣೆ ಅಂತ ನಾನು ಭಾವಿಸಿಕೊಳ್ತೇನೆ. ಮಕ್ಕಳ ಸನ್ಮಾನ ಮಾಡುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿಶೇಷತೆಯನ್ನು ಮೆರೆದಿರ್ತಕ್ಕಂಥ ಕೀರ್ತಿ ಮಾನ್ಯ ಶಾಸಕರಿಗೆ ಹಾಗೂ ಈ ಒಂದು ತಾಲೂಕಿನ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ, ಮುಖ್ಯಮಂತ್ರಿಗಳಿಗೂ, ಸಹ ಶಿಕ್ಷಕರಿಗೂ ಹಾಗೂ ಎಲ್ಲ ತಾಲೂಕಿನ ಹಿರಿಯ ಮತ್ತು ಎಸ್ಎಂಸಿ ಸದಸ್ಯರು, ಪದಾಧಿಕಾರಿಗಳು ಸನ್ಮಾನ ಆಗಬೇಕು. ನೀವು ಮಾಡಿದ್ರೆ ವಿಜಯ ನಿಮ್ಮ ಪತ್ರಿಕೆ ಯಾಕೆ ಸರ್ ಮಾಡಿದ್ರಿ 25 ಮತ್ತು 26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶವನ್ನು ಪಡೆದಂತಹ ಶಾಲೆಗಳ ಮುಖ್ಯ ಗುರುಗಳಿಗೆ ಮೊದಲನೇ 17 ಜನ ಮುಖ್ಯ ಶಿಕ್ಷಕರಿಗೆ ಸನ್ಮಾನವನ್ನು ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮದ ವಿಶೇಷತೆಯನ್ನು ಪ್ರಾರಂಭಿಸಿದ್ದಾರೆ. ಸುಜಾತ ಮೇಡಮ್ ಅವರು, ಹಾಗೆಯೇ ಸರ್ಕಾರಿ ಪ್ರೌಢಶಾಲೆ ಬಿಟಿ ಮುದಿಯ ವೀರಪ್ಪ ಕೆ, ಶ್ರೀಮತಿ ಅಂದ್ಕೊಡ್ರಿ ಸರ್, ನೀವು ಅವ್ರ ಜೊತೆಗೆ ಹೋಗ್ರಿ. ಸಾವಜಿ ಸುಮಂಗಲಮ್ಮ, ಗುರು ಸಿದ್ದನಗೌಡ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿದ್ದ ಅದೇ ಕುಮಾರ್, ಹಾಗೆಯೇ ಬಾಪೂಜಿ ಪ್ರೌಢಶಾಲೆಯ ಅಮ್ಮನಿಕೆರೆ ಓಬೇಶಪ್ಪ, ಹಾಗೆಯೇ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಕೆ ಕೊಟ್ರೇಶಪ್ಪ, ಹಾಗೆಯೇ ಶ್ರೀ ರೇಣುಕ ಪ್ರೌಢಶಾಲೆಯ ಆಮೇಶ್ ಪೂಜಾರ್, ಜೊತೆಗೆ ಜಿಎಚ್ಎಸ್ ಪ್ರೌಢಶಾಲೆಯ ಎಲ್ ಕೊಟ್ರೇಶ್ವರ್, ವೈಭವ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಬೆಳಗ್ಗೆ 6 ಗಂಟೆಗೆ ಬಿಟ್ಟರೆ 9 ಗಂಟೆಗೆಲ್ಲ ನಾವು ಹೊಸಡಿ ಬಂದ್ವಿ. ಅಲ್ಲಿ ಒಂದು ಪೂಜೆ ಮುಗಿಸ್ಕೊಂಡು ಮತ್ತೆ ನಮ್ಮ ಕ್ಯಾಂಪ್ ಅಟೆಂಡ್ ಮಾಡಿ ನಾನು ಮತ್ತೆ 12:30 ಬಿಟ್ಟು ನಮ್ಮ ಸುಧಾಕರ್ ಸರ್ ತೀರ್ಕೊಂಡು ಅವರ ಇದನ್ನಾಗಿ ಅವರ ಪುಣ್ಯತಿಥಿಯಲ್ಲಿ ಭಾಗವಹಿಸಿ ನಾನು ಮತ್ತೆ 5 ಗಂಟೆ 4:30 ನಾನು ಬೆಂಗಳೂರು ದೇವನಹಳ್ಳಿ ನಮ್ಮ ಪಕ್ಷದ ಕಾರ್ಯಕ್ರಮಕ್ಕೆ ರಾತ್ರಿ 10 ಅಟೆಂಡ್ ಮಾಡಿ 11 ಗಂಟೆಗೆ ಬೆಳಿಗ್ಗೆ ಮತ್ತೆ ನಾನು 7 ಗಂಟೆ 10 ಗಂಟೆಗೆ ಇಲ್ಲಿ ಬಂದ್ಬಿಟ್ಟು ಮತ್ತೆ
ಊರಲ್ಲಿ ಕಾಲ ಇತ್ತು, ಇನ್ನೊಂದು ರೋಗ ಇತ್ತು, ಅದನ್ನೆಲ್ಲ ವಾಸಿ ಮಾಡಿದ್ರು ಅಂತ ಹೇಳಿದಾಗ ಅವರು ಆ ದೇವಸ್ಥಾನದ ಮುಂಭಾಗದಲ್ಲಿ ಇಟ್ಟು ಅವರಿಗೆ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಇನ್ನೊಂದು ಊರಲ್ಲಿ ಹೇಳ್ತಾರೆ, ಈ ಊರು ದೇವತೆ ಏನ್ ಮಾಡಿದ್ರು, ಆ ದೇವತೆ ಏನ್ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ. ತಗೊಂಡು ಹೋಗ್ಬಿಟ್ಟು ಆ ಕಾಂಪೌಂಡ್ ಮೂಲೆಯಲ್ಲಿ ಆ ದೇವತೆಯನ್ನು ಬಿಸಾಕ್ಬಿಡ್ತೀವಿ, ಅದರ ದೈವತ್ವವನ್ನು ಅಳಿಸಿ ಬಿಸಾಕ್ಬಿಡ್ತಾ ಇದ್ದೀವಿ. ಅಂದ್ರೆ